ಮನೆ ಶಾಲೆಯಿಂದ ನನಗೇನು ದೊರೀಲಿಕ್ಕೆ ಸಾಧ್ಯವಿದೆ ಅಂತ. ಅವರಿಗೆ ಬೇಕಾದ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳಿಗೆ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಧರ್ಮಚಕ್ರವರ್ತಿ ಎಂಬುವ ಬಿರುದಿನೊಂದಿಗೆ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ವಿಶ್ವದಾದ್ಯಂತ ಹಿಂದೂ ಧರ್ಮದ ಪ್ರಚಾರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನದ ಪತ್ರ ಹಾಗೂ ಅತ್ಯಂತ ಸುಂದರವಾದ ಶ್ರೀಕರೆ ಅತ್ಯಂತ ಹಿರಿಯರಾದ ಪರಮಪೂಜ್ಯ ಚಕ್ರವರ್ತಿ ಎಂಬುವ ಬಿರುದಿನೊಂದಿಗೆ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಪಕ್ಷಿಗಳ ಸಂರಕ್ಷಣೆಯ ಕಾರ್ಯವನ್ನು ಕಾರ್ಯಕ್ರಮ ಸಂತಕ್ಕೆ ಇವತ್ತು ಅತ್ಯಂತ ಐತಿಹಾಸಿಕವಾದಂತಹ ಒಂದು ಮಹತ್ವ ನಮಗೆ ಸಿಕ್ಕಿದೆ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ನಾವು ಕೋಟಿ ಗೀತಾ ಲೇಖನ ಯಜ್ಞವನ್ನು ಪ್ರಾರಂಭ ಮಾಡಿದೆವು. ಆವಾಗಲೇ ನಾವು ಹೇಳಿದೆವು, ಕೋಟಿ ಗೀತಾ ಲೇಖನ ಯಜ್ಞವನ್ನು ಉದ್ಘಾಟನೆ ಮಾಡಿದವರು ಯಾರು ಹೇಳಿದರೆ ಮಹಾಗಣಪತಿ ಅಂತೇಳಿ. ಮೊಟ್ಟ ಮೊದಲು ಗೀತೆಯನ್ನು ಬರೆದವರು ಯಾರು ಅಂದರೆ ಮಹಾಗಣಪತಿ. ವೇದವ್ಯಾಸ ದೇವರು ಹೇಳಿದ್ದು, ಮಹಾಗಣಪತಿ ಬರೆದದ್ದು. ಅಲ್ಲಿಂದ ಕೋಟಿ ಗೀತಾ ಲೇಖನ ಯಜ್ಞ ಪ್ರಾರಂಭವಾಯಿತು. ನಮ್ಮ ಕಲಿಯುಗದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ಪ್ರಾರಂಭ ಮಾಡಿದವರು ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು. ಆ ಗಣಪತಿಯ ಪ್ರತಿರೂಪವಾಗಿ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳವರು ಭಗವದ್ಗೀತೆಯನ್ನು ಎಲ್ಲ ಕಡೆಗೆ ಪ್ರಚಾರ ಮಾಡತಕ್ಕಂತಹ ಕಾರ್ಯವನ್ನು ಪ್ರಾರಂಭ ಮಾಡಿ ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ಮೂಲ ಪ್ರೇರಣೆಯನ್ನು ಅವರೇ ಕೊಟ್ಟದ್ದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಹೀಗಾಗಿ ನಮ್ಮ ಗೀತಾಭಿಯಾನದ ಒಂದು ಮೂಲ ಪ್ರೇರಕರು ಇವತ್ತು ನಮ್ಮ ಗೀತೋತ್ಸವಕ್ಕೆ ಆಗಮಿಸಿದ್ದು, ಇದು ಅತ್ಯಂತ ಒಂದು ಅರ್ಥಪೂರ್ಣವಾದದ್ದು, ಐತಿಹಾಸಿಕವಾದದ್ದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮಗೂ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳವರಿಗೂ ಏನು ಸಂಬಂಧ ಹೇಳಿದರೆ ಭಗವದ್ಗೀತಾ ಸಂಬಂಧ. ಬೇರೆ ಜನಗಳಿಗೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಇತ್ಯಾದಿ ಸಂಬಂಧ ಇದ್ದರೆ, ನಮ್ಮ ಸಂಬಂಧ ಯಾವುದಂದರೆ ಭಗವದ್ಗೀತಾ ಸಂಬಂಧ. ಇಬ್ಬರೂ ಕೂಡ ಭಗವದ್ಗೀತೆಯನ್ನು ಎತ್ತಿ ಹಿಡಿಯತಕ್ಕಂತಹ ನಾವು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಗೀತಾ ಸಹೋದರರಾಗಿ ನಾವಿಬ್ಬರೂ ಕೂಡ ಈ ಒಂದು ಭಗವದ್ಗೀತೆಯ ಪ್ರಚಾರದ ಕಾರ್ಯದಲ್ಲಿ ನಾವು ರತರಾಗಿದ್ದೇವೆ. ಅಂತಹ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳವರು ಇವತ್ತು ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಆಗಮಿಸಿದ್ದು ನಮ್ಮ ಇಡೀ ಪರ್ಯಾಯಕ್ಕೆ ಒಂದು ದೊಡ್ಡ ಮೆರುಗನ್ನು ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಕೃಷ್ಣನಿಗೆ ಗಣಪತಿ ಎಂದರೆ ಬಹಳ ಇಷ್ಟ. ವಾಸ್ತವಿಕವಾಗಿ ಗಣಪತಿ ಶ್ರೀಕೃಷ್ಣನ ಮಗನಾಗಿ ಹುಟ್ಟಿದ್ದಾನೆ. ಚಾರುದೇಶ್ನ ಎಂಬಂಥ ಹೆಸರಿನಿಂದ ರುಕ್ಮಿಣಿಯ ಮಗನಾಗಿ ಗಣಪತಿಯೇ ಅವತಾರ ಮಾಡಿದ್ದಾನೆ, ಶ್ರೀಕೃಷ್ಣನ ಮಗನಾಗಿ. ಹಾಗಾಗಿ ಗಣಪತಿಯ ಮೇಲೆ ಶ್ರೀಕೃಷ್ಣನಿಗೆ ಮಗುವಿನ ಪ್ರೇಮ ಇದೆ, ಬಹಳ ವಾತ್ಸಲ್ಯ. ಕೃಷ್ಣನಿಗೆ ಅತ್ಯಂತ ಪ್ರಿಯರು ಯಾರಂದರೆ ಚಾರುದೇಶ್ನ ಗಣಪತಿ. ಆದ್ದರಿಂದ ಇವತ್ತು ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಬಂದದ್ದರಿಂದ ಕೃಷ್ಣನಿಗೆ ತನ್ನ ಮಗನೇ ಬಂದ ಅಷ್ಟು ಸಂತೋಷ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಆ ರೀತಿ ಕೃಷ್ಣನ ವಿಶೇಷವಾದ ಅನುಗ್ರಹ, ಹಾಗೆ ಕೃಷ್ಣನ ತತ್ವವನ್ನು ವಿಶೇಷವಾಗಿ ಪ್ರಚಾರ ಮಾಡತಕ್ಕಂತಹ ಯತಿಗಳು ಇವತ್ತು ಈ ಸಂತ ಸಂದೇಶಕ್ಕೆ ಆಗಮಿಸಿದ್ದು ಇದು ಅತ್ಯಂತ ಒಂದು ಸಂತೋಷದಾಯಕವಾದಂತಹ ವಿಚಾರವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಲೋಕದಲ್ಲೇ ಇದ್ದೀವಿ. ಇದು ಕಲಿಯುಗ ಅಲ್ಲ, ಇದು ಇನ್ನು ದ್ವಾಪರ ಯುಗದಲ್ಲೇ ಇದ್ದೀವಿ ನಾವು.
ಚಿಕ್ಕವರು ಹಾಗೆ ಕಾಣಿಸ್ತಿದ್ದಾರೆ. ಅತ್ಯದ್ಭುತವಾದಂಥ ಮಹಿಮೆ ಉಳ್ಳ ಇರತಕ್ಕಂಥ ಶ್ರೀ ಕೃಷ್ಣ ಮಠದಲ್ಲಿ ಒಂದು ಪರಮಾತ್ಮನ ಅಂಶವಾಗಿ ಅವತಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ಪುತ್ತಿಗೆ ಪೀಠದ ಸುಗುಣೇಂದ್ರ ತೀರ್ಥ ಅಂತ ಹೇಳ್ಬೋದು. ಅತ್ಯದ್ಭುತವಾದಂಥ ಯಜ್ಞವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರಾರಂಭದಲ್ಲಿ ಡಾಲಾಸ್ನಲ್ಲಿ ಕಾರ್ಯಸಿದ್ಧಿ ಹನುಮಾನ್ ಮಂಟಪದಲ್ಲಿ ಮಾಡಿದಾಗ ಒಂದು ಮೂಲೆಯಲ್ಲಿ ವೆಂಕಟರಮಣ ಸ್ವಾಮಿ ಇಟ್ಟಿದ್ವಿ. ಸ್ವಾಮಿಗನ್ನ ಶಿಷ್ಯರಿಗೆ ದೊಡ್ಡ ಪೀಠ ಇದೆಯಲ್ಲ ಅಂತ ಶಬ್ದ ಕೇಳಿಸ್ತು. ಬಂದವರು ಪೀಠಾಧಿಪತಿಗಳು ಬಂದವರೆಲ್ಲ ಹಾಗೆ ಅನ್ನೋರು. ಈಗ ಅದಕ್ಕೆ ತಕ್ಕಂತೆ ವೆಂಕಟರಮಣ ಸ್ವಾಮಿ ಪೀಠವನ್ನು ದೊಡ್ಡದಾಗಿ ಪಕ್ಕದಲ್ಲಿ ಆಲಯವನ್ನು ಮೊನ್ನೆ ತಾನೇ ಕಟ್ಟಿದ್ದಾಯಿತು. ಮೊನ್ನೆ ತಾನೇ ಮಂಡಲಾಭಿಷೇಕ ಕೂಡ ಆಯಿತು. ನನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಸ್ವಾಮಿ ನನಗೆ ಆ ಡಾಲಾಸ್ನಲ್ಲಿ ಇನಾಗ್ರೇಷನ್ ಮಾಡಿದ ಮೇಲೆ ಇವತ್ತು 7,000 ಜನ ಇವತ್ತು ಕಂಠಪಾಠ ಮಾಡಿದ್ದಾರೆ. ನೀವು ಅವತ್ತು ಮಾಡಿದ್ದು ಕೇವಲ ಒಂದು 100 ಮಕ್ಕಳಿಗೆ ಮಾತ್ರ. 100 ಮಕ್ಕಳಿಗೆ ಮಾಡಿದಾಗ ನೀವು ಒಂದು ಮಾತಂದರೆ ಇದೆಲ್ಲ ಹರಡ್ಕೊಂಬಿಡಿ ಪ್ರಪಂಚ ಅಂದ್ರಿ. ಅದೇ ಆಶೀರ್ವಾದ ಮಾಡಿದ್ರು ಸಭೆಯಲ್ಲಿ. ಪ್ರಪಂಚ ಪೂರ್ತಿ ಹರಳಿದು ಅಂದರು. ಹರಡುತ್ತೀಗ 22 ದೇಶದವರು ಇವಾಗ ಕಂಠಪಾಠಕ್ಕೆ ಸ್ಪರ್ಧೆಯಲ್ಲಿದ್ದಾರೆ. ತುಂಬ ಸಂತೋಷ. ಮತ್ತು ಭವನವನ್ನು ನೋಡದೆ, ಲಿಖಿತ ಭವನವನ್ನು ನೋಡದೆ ಅಲ್ಲಿ ಶ್ರೀಕೃಷ್ಣನೇ ಇದ್ದಾನೆ. ಇಲ್ಲಿ ಕೃಷ್ಣ ಲೋಕಕ್ಕೆ ನಾವು ಬಂದಿದ್ದೀವಿ. ಉಡುಪಿಯಲ್ಲಿ ನಾವು ಕೃಷ್ಣ ಲೋಕವನ್ನು ನೋಡಬೇಕಾದ್ರೆ ನಾವು ಇಲ್ಲಿ ಈ ಭವನವನ್ನು, ಗೀತಾ ಮಂದಿರವನ್ನು ನೋಡಬೇಕು. ನಾವು ನಮ್ಮ ಜನ್ಮ ಸಾರ್ಥಕ ಪಟ್ಕೊಳ್ಳಿ. ನೀವು ಇವತ್ತಿನ ದಿನ ಭಗವದ್ಗೀತೆ ಓದ್ತಾ ಇದ್ದೀರಿ, ಕೃಷ್ಣನನ್ನೇ ನೀವು ನೋಡ್ತಾ ಇದ್ದೀರಿ. ಗೋಕುಲವೇ ಇಲ್ಲಿ ಇದೆ, ದಕ್ಷಿಣದ ಗೋಕುಲ ಅಂತ ನಾವು ಹೇಳ್ತಾ ಇರ್ತೀನಿ. ಆಗಾಗ ಉಡುಪಿ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಅಮೇರಿಕಾದವರಿಗೆ ನಿಜವಾಗಿ ಕೆಲವರಿಗೆ ಈಗೀಗ ಗೊತ್ತಾಗ್ತದೆ, ಆದರೆ ಈ ದುಬಾಯಿ, ಕತಾರು ಅಂತ ಕಡೆ ಗೊತ್ತಾಗಲ್ಲ. ಅವರಿಗೆ ಕೆಲವರು ಹೋಗ್ತಾ ಇರ್ತಾರೆ ಅಲ್ಲಿ ಗೋಕುಲಕ್ಕೆ. ಅಲ್ಲಿ ನಾವು ಹೇಳ್ತಿರ್ತೀನಿ, ನೀವು ಗೋಕುಲಕ್ಕೆ ಹೋಗ್ತಾ ಇದ್ದೀರಲ್ಲ, ನಾವು ದಕ್ಷಿಣದ ಗೋಕುಲ ಅದು ನಾವು ಕರಿತೀವಿ ಉಡುಪಿಗೆ, ನೀವೆಲ್ಲರೂ ಬರಬೇಕು ನೀವು ಅಲ್ಲಿಗೆ ಹಾಗೆ ಅಂತ ಹೇಳ್ತಾ ಇರ್ತೀವಿ. ಹಾಗೆ ನನಗೆ ಭಾಳ ಸಂತೋಷ ಆಗಿದೆ.